ಮಕ್ಕಳೇ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಿನ್ನೆ ತರಗತಿಯಲ್ಲಿ ನಾವು ಶಬರಿ ಗದ್ಯ ಭಾಗವನ್ನ ನೋಡ್ತಾ ಇದ್ದೀವಿ. ಪೂರ್ತಿ ನರಸಿಂಹಾಚಾರ ಬರ್ತಕ್ಕಂಥ ಶಬರಿ ಗದ್ಯ ಭಾಗವನ್ನ ನೋಡ್ತಾ ಇದ್ದೀವಿ. ಗದ್ಯ ಭಾಗವನ್ನ ಓದ್ತಕ್ಕಂಥವರು ಪೂರ್ತಿ ನರಸಿಂಹಾಚಾರ ಬರ್ತಕ್ಕಂಥ ಒಂದು ಗದ್ಯ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಈ ಗದ್ಯ ಭಾಗದಲ್ಲಿ ಹೋದ್ರೆ ಅವರ ಪರಿಚಯವನ್ನ ನಿನ್ನೆ ನೋಡ್ತೀವಿ. ಯಾರು ಪೂರ್ತಿ ನರಸಿಂಹಾಚಾರ್ಯರ ಪರಿಚಯವನ್ನು ನೋಡ್ತೀವಿ. 1905ರಲ್ಲಿ ಪೂರ್ತಿ ನರಸಿಂಹಾಚಾರ್ಯರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ. ಇವರು ಬರೆಯತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಆಹಲ್ಲೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸದಮಯಂತಿ ಮತ್ತು ಇತರ ಪುಸ್ತಕಗಳು, ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಯಾಗಿನಿ, ಶ್ರೀ ಹರಿಚರಿತ್ರೆ, ಸ್ವತಸಪ್ತಮಿ ಮುಂತಾದ ಮಹಾಭಾರತಗಳನ್ನ ಇವರು ರಚನೆ ಮಾಡಿರೋದನ್ನ ನಾವು ನೋಡಿದ್ದೀವಿ. ಹಾಗೆ ಇವರು ಬರೆದಿರ್ತಕ್ಕಂಥ ಎಲ್ಲ ಕೃತಿಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಶ್ರೀರಂಗ ಮತ್ತು ಕಸ್ತೂರಿಯವರ ಏಕಾಂಗ ನಾಟಕಗಳು ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳೋದನ್ನು ಕೂಡ ನಾವು ನೋಡ್ತೀವಿ. ಇವರಿಗೆ ಲಭಿಸಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ, ಪಂಪ ಪ್ರಶಸ್ತಿ ಬರುತ್ತೆ, ಗೌರವ ಡಿಗ್ರಿ ಪ್ರಶಸ್ತಿ ಕೂಡ ದೊರಕಿರ್ತಕ್ಕಂಥದ್ದು ನಾವು ಕಾಣ್ತೇವೆ. 1973ರಲ್ಲಿ ನಡೆದಿರ್ತಕ್ಕಂಥ ಚಿಕ್ಕಮಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘಟನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಶಬರಿ ಪಾಠದ ನಿನ್ನೆ ಅಭ್ಯಾಸ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳೇನಪ್ಪ ಅಂದ್ರೆ ಶಬರಿ ರಾಮಪುರದಲ್ಲೇ ಕಾಲವನ್ನು ಕೂತಿರ್ತಕ್ಕಂಥದ್ದು, ಅವನಿಗೋಸ್ಕರ ಹಂಬಲಿಸ್ತಕ್ಕಂಥದ್ದು, ಅವನ ನೋಡ್ಕೊಳ್ತಕ್ಕಂಥದ್ದೇ ಅಥವಾ ನೋಡ್ತಕ್ಕಂಥದ್ದು ನನ್ನ ಜೀವನದ ಏಕೈಕ ಗುರಿ ಅಂತ ತಿಳ್ಕೊಂಡು ಅವನು ಈಗ ಬರ್ಬೋದು, ನಾಳೆ ಬರ್ಬೋದು, ನಾಳೆ ಬರ್ಬೋದು ಅಂತೇಳಿ ಪ್ರತಿದಿನ ಆ ಎಲೆಯಿಂದ ಮೇಲ್ಛಾವಣಿಯನ್ನ ಮಾಡಿರ್ತಕ್ಕಂಥ ಎಲೆಯಿಂದ ಮೇಲ್ಛಾವಣಿ ಮಾಡಿರ್ತಕ್ಕಂಥ ಮನೆ ಒಳಗೆ ಅವನಿಗೋಸ್ಕರ ಕಾಲವನ್ನು ಕೂಡುವುದನ್ನ ನಾವು ನಿನ್ನೆ ನೋಡ್ತಾ ಇದ್ವಿ. ಹಾಗೆ ರಾಮಕೃಷ್ಣ ಅದೇ ಧನು ಮಹರ್ಷಿಯ ಹೇಳಿದ ಪ್ರಕಾರ ಆ ಕಡೆ ಬರ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಚಿತ್ರಕೂಟಕ್ಕೆ ಬರುವಂತ ಸಂದರ್ಭದಲ್ಲಿ ಅವನಿಗೆ ತನ್ನ ಮದುವೆಯಾಗಿರ್ತಕ್ಕಂಥ ಹೆಂಡತಿಯ ನೆನಪು ಆಗುತ್ತೆ. ಅದನ್ನು ನೋಡಿದಾಗ ಆಗ ಅವರನ್ನು ನೆನಪು ಮಾಡುವುದನ್ನ ನಾವು ಇಲ್ಲಿ ನೋಡ್ತೀವಿ. ಕೊನೆಗೆ ದುಃಖ ತಪ್ಪನಾಗಿರ್ತಕ್ಕಂಥ ರಾಮನನ್ನ ಅಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಸಮಾಧಾನ ಮಾಡ್ತಕ್ಕಂಥದ್ದನ್ನು ಕೂಡ ನಿನ್ನೆ ತರಗತಿಯಲ್ಲಿ ನೋಡ್ತಾ ಇದ್ವಿ. ಹಾಗೆ ಮುಂದೆ ಬಂದ್ರೆ ನಾವು ರಾಮನಿಗೆ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ನಾನು ಅವತ್ತು ಒಬ್ಬಟ್ಟಿಯಾಗಿಟ್ಟು ನನ್ನ ಚಿತ್ರಕೂಟದಲ್ಲಿ ಇರ್ತಕ್ಕಂಥ ಮಾತನ್ನ ನೆನಪು ಮಾಡುವಾಗ ಆಗ ಆಗೋಯ್ತು, ಅದು ಚಿಂತೆ ಮಾಡೋಣ ಅಂತೇಳಿ ರಾಮ ಲಕ್ಷ್ಮಣನಿಗೆ ಸಮಾಧಾನ ಕಾಣ್ತೇವೆ. ಹಾಗೆ ಆ ಸಮಯಕ್ಕೆ ಶಬರಿ ಎದುರುಗಡೆ ಬರ್ತಾ ಇರ್ತಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹಣ್ಣು ಹಂಪಲುಗಳನ್ನ ಮತ್ತೆ ಗಲೀರು ತೋರಣಗಳನ್ನ ಮಾಡೋದಕ್ಕೆ ಗಲೀರನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದನ್ನ ಇವರು ನೋಡ್ತಾರೆ. ಆಗ ಇವರನ್ನ ಪರೀಕ್ಷೆ ಮಾಡೋಣ ಅಂತೇಳಿ ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ಬಯಸಿಕೊಳ್ತಾರೆ. ಹೋಗಿ ಅಲ್ಲಿ ಕರ್ಕೊಂಡ್ಬಂದನ್ನ ನಾವು ನೋಡ್ತೇವೆ. ಆಗ ಅವ್ರು ಆಡೋದೇ ಹೇಳ್ತಾರೆ, ನೋಡಿದ್ರೆ ನನಗೆ ಏನು ಕಾಣ್ತಾ ಇಲ್ಲ, ತೋರಣದಿಂದ ಗೊತ್ತಾಗಲಿಲ್ಲ ಅಂತಕ್ಕಂಥ ಮಾತನ್ನ ಶಾಬರಿ ಹೇಳ್ತಕ್ಕಂಥದ್ದು ನೋಡ್ತೀವಿ. ರಾಮ ಅದಕ್ಕೋಸ್ಕರ ಅವನಿಗೋಸ್ಕರ ಹಣ್ಣು ಹಂಪಲ ತುಂಬಿರ್ತಕ್ಕಂಥದ್ದು, ಮಧು ಪರ್ಕವನ್ನ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಎಲ್ಲ ನಿನ್ನೆ ನೋಡ್ತಾ ಇದ್ವಿ. ಹಾಗೆ ಹಣ್ಣುದಾಗ ರಾಮ ಇನ್ನೂ ಎಲ್ಲ ಹೂಗಳನ್ನ ತೀರ್ಕೋ ಅಂತೇಳಿ ರಾಮನಿಗೋಸ್ಕರ ಸಮರ್ಪಣೆ ಮಾಡಿ ಸಿದ್ಧತೆಯನ್ನ ಮಾಡ್ತಕ್ಕಂಥ ನೋಡಿದ್ವಿ. ಆಗ ಆ ರಾಮ ಅಂತಾನೆ ನನಗೋಸ್ಕರ ಇವರು ಇಷ್ಟೊಂದು ಹಂಬಲ ಪಡ್ತಿದ್ದಾರೆ, ಇಷ್ಟೊಂದು ಆಸೆ ಪಡ್ತಿದ್ದಾರೆ, ಇವರಿಗೆ ನನ್ನಿಂದ ಏನೂ ಕೂಡ ಉಪಕಾರ ಸ್ವಲ್ಪನೂ ಕೂಡಿಲ್ಲ, ಕೈಯಿಲ್ಲ, ಹಾಗಾಗಿ ನನಗೆ ನಾಚಿಕೆ ಆಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಮ ವ್ಯಕ್ತಪಡಿಸ್ತಾನೆ. ಆಗ ಲಕ್ಷ್ಮಣ ಕೂಡ ಈ ಇಷ್ಟು ಇದು ನೋಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಬರ್ತಾರೆ, ಇನ್ನೂ ಕೂಡ ನಾವು ನೋಡಿದ್ದೇವೆ ಅವ್ರ ಪರಿಸ್ಥಿತಿ ಏನಾಗಬೇಕು ಏನೋ ಅಂತಕ್ಕಂಥದ್ದನ್ನ ಇಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಆಗ ರಾಮ ಲಕ್ಷ್ಮಣ ಹೇಳ್ತಾರೆ, ಲಕ್ಷ್ಮಣ ನಡೀತಾ ಹೋಗೋಣ, ನಿದ್ದೆ ಬರ್ತೀನಿ ಇದ್ದಾಗ ಇಲ್ಲ, ನಾನು ನೀನು ಮುಂದೆ ಹೋಗ್ಬೇಕು, ಇವತ್ತು ನಾನು ನಿದ್ದೆ ಹೇಳ್ಕೊಡ್ತೀನಿ. ಯಾಕಂದ್ರೆ
ಇದನ್ನ ನೋಡಬೇಕು ಅಂತೇಳಿ ಬಹಳ ಹಂಬಲವನ್ನು ಹೊಂದಿರತಕ್ಕಂಥ ಅವಳ ಆಸೆ ಈಡೇರಬೇಕು ನೀವು ಮುಂದೆ ನಡಿ ಅಂತ ಹೇಳಿ ಹೇಳ್ತಕ್ಕಂಥದ್ದನ್ನ ನಿನ್ನೆ ತರಗತಿಗೆ ನಾವು ನೋಡ್ತಾ ಇದ್ವಿ. ಅವರು ಹೋಗಿ ಬರ್ತಾರೆ, ಒಳ ತೆರೆ ವಿಶಾಲವಾದ ಶಬರಿ ಆಶ್ರಮ. ಇದು ದೃಶ್ಯ ಬದಲಾವಣೆ ಆಗುತ್ತೆ. ಅಲ್ಲಿ ಹಿಂದೆಗಡೆ ಇರತಕ್ಕಂಥ ಸ್ಕ್ರೀನಲ್ಲಿ ಒಳ ತೆರೆಗೆ ವಿಶಾಲವಾದ ಶಬರಿ ಆಶ್ರಮ ಕಾಣ್ತಿರುತ್ತೆ. ಅಲ್ಲಿ ದೂರದಲ್ಲಿ ಈ ಬದಿಯ ಒಂದು ವೇದಿ ಇದೆ. ವೇದಿ ಅಂದ್ರೆ ಯಜ್ಞಕುಂಡಲ ಅಂತ ಹೇಳಿ ಕರೀತೀವಿ. ಆ ಯಜ್ಞಕುಂಡಲ ಇರುತ್ತೆ. ಅದರ ಸುತ್ತ ಆಶ್ರಮದ ಸಿದ್ಧರಂತ ಬಸರು ಅಲಂಕಾರ ಮಾಡಿಸಿ ಹೋದವರು ಇನ್ನೂ ಬಾರದಂತೆ ಮಾಡಿದ್ದಾರೆ. ಇನ್ನೂ ಕೂಡ ಹಾಗೆ ಹೂವು ಬಳದವು ಹಾಗೆ ಇದ್ದಾವೆ, ಹೆಣ್ಣು ಹಾಗೆ ಇದ್ದಾವೆ. ವೇದಿಗೆ ಅಗ್ನಿ ಹೊಗೆ ಆಗ್ತದೆ. ಅಲ್ಲಿ ಬೆಂಕಿ ಕೂಡ ಹೊಗೆ ಕಾಣ್ತೀವಿ. ಶಬರಿಗೆ ರಾಮನಿಗೆ ಎಂದು ಆರಿಸಿದಂತ ಈಗ ಬಾಡಿ ಹೋಗಿದ ಹೂವು ಹಣ್ಣು ತಳಿಗಳನ್ನು ಮುನ್ನಡೆಸುತ್ತಾರೆ. ಹೂವು ಹಣ್ಣು ತಳಿಗಳನ್ನ ಆ ಬಾಡಿ ಬರ್ತಕ್ಕಂಥವನ್ನು ತೆಗೆತಕ್ಕಂಥದ್ದು. ಮತ್ತೆ ಹಣ್ಣು ತಳಿಗಳನ್ನು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೊಸದಾಗಿ ಇರ್ತಾರೆ ಅವುಗಳನ್ನು ಉದ್ದೇಶಿಸಿ ಈ ತರ ಶಬರಿಗಳನ್ನ ಆಡ್ತಾರೆ. ನಿನ್ನೆಳಮೆ ಮುಖತೇನು ಅವನ ಸ್ಪರ್ಶಕ್ಕೆ ತೆರದೆ ಬರಿಗಾಳಿಗಾರಿರುವನ್ನೇ ಚೆಂದಿಳಿದೆ ತುಂಬಿ ಹೋಗಲಿಂಬಾದ ಕಂಪಿನಿಂದವನ ಸುಮಪ ದಿಪ್ಪಿಸದೆ ಸ್ವರಗಿದಲ್ಲದೆ ಅವನ ಪ್ರಾಣಾವತ್ತಿಗೆ ಬರದೆ ರುಚಿಯಾದ ಕೆಟ್ಟು ಉಳಿವಿಗಾಸರಿಯಾದ ಇಲೆ ವನ್ಯ ಫಲವೇ ಮೀಸಲಾಗದೆ ಇಂದು ಮಾಸಲಾಗುವ ಇವನು ಮರಳಿ ಹೊಸತರಿಂದ ದೈವ ಚಲವೇ ಎಂದು ಮತ್ತೆ ಮಾಲೆಯನ್ನು ಕಟ್ತಾ ಈ ರೀತಿ ಹೇಳ್ತಾರೆ. ಎಂದು ಕಾಂಬೆ ನಾನ ರಾಮನ ಎಂದು ಕಾಂಬೆ ನಾನ ದಶರಥನ ಪುತ್ರನಂತೆ ಸಾಧು ಜನರಂತೆ ಧೀರ ಶೂರ ವೀರ ಗಂಭೀರ ಸತ್ಗುಣ ಸಾರನಂತೆ ಎಂದು ಕಾಂಬೆ ನಾನ ರಾಮನೆಂದು ಕಾಂಬೆ ನಾನ ಖಂಡಿಸುವವರಿಗಂಜುವಂತೆ ಬಿಲ್ಲ ಹಿಡಿದು ಬರುವಂತೆ ಆದೊಡೆ ಬರು ಸುಮ್ಮಿನಂತೆ ಹಸುಳೆಯುತ್ತೆ ಕಾಮನಂತೆ ಎಂದು ಕಾಂಬನ ಎಂದು ಕಾಂಬನ ಹರಸುತನವ ಕೊರೆದನಂತೆ ತವಸಿತನವ ಕೊಂಡನಂತೆ ತಮ್ಮನೊಡನೆ ವನಕ್ಕೆ ಬರಲು ಮನದಿ ಬಯಕೆ ಇಲ್ಲವಂತೆ ಎಂದು ಕಾಂಬೆನ ಎಂದು ಕಾಂಬೆನ ಕೆಟ್ಟ ಕನಸು ನಿರುಳ ಕಳೆವ ಸುಪ್ರಭಾತದಂತನವನು ಗುರು ಸಿದ್ಧರೆ ಮೆಚ್ಚಿದಂತ ಸನ್ಮಂಗಳ ಮೂರ್ತಿವನು ಎಂದು ಕಾಂಬೆನ ಅಂತ ಹೇಳ್ತಾ ಕಟ್ಟಿದ ಮನೆಗೆ ಮುಕ್ತನ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆಗ ರಾಮ ಹೇಳ್ತಾನೆ, ತಾಯಿ ದಾರಿಗಳಿಗೆ ಬಿಡಿ ದೊರೆಯುತ್ತದೆ. ಆಗ ಶಬರಿ ನುಡುಗು ಎದೆಯಿಂದ ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ ರಾಮ. ಹೌದು ತಾಯಿ, ಹೌದು ರಾಮನೆಂದು ನನ್ನ ಈತ ನನ್ನ ಅನುಜ ಸೌಮಿತ್ರಿ. ಶಬರಿ ರಾಮ ಲಕ್ಷ್ಮಣ ನೀವು, ರಾಮನೇ ನೀನು. ಶಬರಿ ತುಂಬಾ ಸಡಗರ ಕೊಡ್ತಾರೆ. ಮುಂದೆ ಬೇಡದವರು ಹಾಡುವ ಉಪಚಾರವನ್ನು ಬಯಸುತ್ತಿದೆ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈಲಿ ಮಡಿಯ ಮುಟ್ಟಿ ಪದದಿ ಕೆರೆದು ಕೈಯ ಕಣ್ಣಿ ಒತ್ತಿಕೊಂಡು ಮನೆಯ ಸುರಿಸಿ ಬನ್ನಿರೆಂದು ಗರ್ಗದಿಸುತ್ತಾಯೋ ಏನು ಮಣಿಯ ಇಲ್ಲ ನಿನ್ನೆ ಎಷ್ಟು ಚೆನ್ನವಿಲ್ಲ ಎನ್ನುತ್ತ ಬರುವ ಹಂಬಲಾಂತು ತನ್ನ ಬಗೆಯ ಬೈಕಿಯಂತೆ ಬಗೆ ಬಗೆಯ ಕಂಪನಿಡುವ ಮನಮಾಲೆಯ ಕೊರಳಿಗಿಟ್ಟು ಹಬ್ಬ ಎಂದು ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗಗಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಡಿತ್ತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಪುರದೊಂದು ಮಂದಹಾಸ ತೋರೆ ನೋಡಿ ಧನ್ಯಭಾವದಿಂದ ತೋರಿ ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿನ ಅಂತಸ್ತವನ್ನು ತೋರುವುದಕ್ಕೆ ಈಕೆ ಹಾಡಿಕೊಂಡು ನರ್ತಿಸುತ್ತಾರೆ. ಸುಖಿನ 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 ನಾನು ಬರೀ ಸುಖಿ ಸುಮ್ಮನೆ ಸುಖಿನ ನಾನಿಲ್ಲದ ನಾನಾಗಿ ಏನೋ ಆಸೆ ತೀರಿ ಹಾಯಾಗಿಯನು ಅಂಬಲ ನಳಿದಿಯೇ ತುಂಬಿರುವೆನು ನಾ ಸುಮ್ಮನೆಯ ಸುಖಿ ನಾನು ಸುಖಿನ 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 ಒಳೆ ಕಡಲಿಗೆ ಸೇರುವ ತೆರದಿ ನಾವೇ ರೇವಿಗೆ ಬಹ ತೆರದಿ ಬಗೆ ಬಗೆಯ ಆರೈಕೆಯ ಪಟಗಿಳಿಸಿ ನಿಂತಿದೆ ಮನ ಇದೆ ಬಿಡುಗೆಳಿಸಿ ಸುಖಿನ ಸುಖಿನ ಸುಖಿ ನಾನು ನಿಮ್ಮ ನೋಡುತ್ತ ಸುಖಿ ನಾನು ನಿಮ್ಮನೆ ನುಡಿಸುತ್ತ ಸುಖಿ ನಾನು ನಿಮ್ಮ ತಡೆಯು ನಿಮ್ಮ ಆನಂದದ ಸುಖಿ ನಿಮ್ಮೆಡೆ ಸುಮ್ಮನೆ ಸುಖಿ ನಾನು ಸುಖಿನ ಸುಖಿನ ಸುಖಿ ನಾನು ಹಿಂದಾಗಿಯೇ ನಾನು ಬರುವ ಹಗುರ ನೀಡುವುದೇ ಪರತನ ಕರ ನಿನ್ನೆ ನಾಳೆ ನಿಲ್ಲ ನನಗೆ ಈ ನೆಲವೇ ಚೆಲವೆಂಬ ತೆರ ಸುಖಿನ ಸುಖಿನ ಸುಖಿ ನಾನು ಬರೀ ಸುಮ್ಮನೆ ಸುಖಿ ನಾನು ನಿನ್ನಾದರದಳು ಸುಖಿ ನಾವು
ನಿನ್ನೀ ಸೊಗಗಳು ಸುಖಿ ನಾವು ಕಾಡಿನ ಈ ಸುಖಿ ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆ ಹಿಂದೆಂದಿಗೂ ನಾನು. ರಾಮನ ಮಾತನ್ನು ಕೇಳಿ ತನ್ನ ಸೊಗಸಾದ ಉಮ್ಮಾದ ಮನಸ್ಸು ಪಾದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಮನೆ ಮನೆಗೆ ಕಂಬನಿ ತುಂಬಿ ಬಲು ಸಂತಸವೆನಗೆ ನನ್ನಾಸೆಯ ಜಾಡಗಿದ್ದು ಬಂದರಲೇ ಕೊನೆಗೆ ಕಣಿದಿರ ಹಸಿವು ವಿಷಯಗಳನ್ನು ಉಳಿದಿರ ಬಡವೆ ಒಬ್ಬಳೇ ದೇವೆ ನನಗೆ ಮರುಕ ತಡೆದಿರ. ರಾಮ ಕಣ್ಣ ನೀಡಿದೇಕೆ ತಾಯಿ ಕುಸುಕೂಣೆಯಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯೋ ಇದಕ್ಕೂ ಯಶಸ್ಸಲ್ಲ. ಇಂದು ಹೊರಡುವ ಮರೆತೆವು ಇಲ್ಲೇ ಮನೆಯ ನರಿದೆವು ಇನಿತಾದ ಕೋಪ ನಿನ್ನ ನಂಬಿ ಎಂದೇ ಕುಳಿತೆವು. ರೂಪಿನಂತೆ ಮಾತು ಕೂಡ ಎನಿದು ಉದರವಾಗಿದೆ. ಧನ್ಯ ನಾನು ಸಿದ್ಧರ ವರವಿಂದ ನನಗೆ ತೋರಿಸಿದೆ ನಿಮ್ಮ ಕಂಡ ಪುಣ್ಯವಂತೆ ಇಂಗಿ ಹೋಯಿತೆಲ್ಲ ಚಿಂತೆ. ಗುರುವ ಪೂಜೆಗೈದ ಕಣಿವು ನನಗೆ ಸಂದಿತಂತೆ. ರಾಮ ಇಂಥ ಶಿಷ್ಯೆಯತ್ತಿ ಪಡೆದ ನಿನ್ನ ಗುರುಗಳೆಂದರೋ ಅವರ ಮಹಿಮೆ ಕೇಳಿ ಬಲ್ಲಿ ಎಂತ ಶಾಂತಿದಾತರು. ಹಳವನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರು ಈ ಬಣ ಇದರ ನಡುವೆ ಪ್ರೇಮ ಸುದ್ದೆ ನೀನು ಸುದಿನಗಿ ಸುದಿನ. ನನ್ನ ಪೋಳಲೇಖೆ ರಾಮ ಎಲ್ಲ ಅವರ ಕರುಣೆ ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ ನೀವು ಬೀರಿ ನಿಮ್ಮ ಕಾಡಿಗೆ ನಲ್ಮೆಯುವುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಗಿ. ಇಷ್ಟು ಸಾಕು. ಹಿನ್ನೆಲೆಗೆ ಬರೋಣ. ಅಷ್ಟು ನೋಡ್ತಾ ಇದ್ವಿ. ರಾಮ ಲಕ್ಷ್ಮಣ ಶಬರಿ ಇರ್ತಕ್ಕಂಥ ಆಶ್ರಮ ಹತ್ರ ಬರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ರಾಮ ಹೇಳ್ತಾನೆ, ಲಕ್ಷ್ಮಣ ನೀನು ಮುಂದೆ ನಡಿ, ನಾನು ನೀನು ಹಿಂದೆ ಬರ್ತೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಇಲ್ಲ ರಾಮ ನೀನು ಮುಂದೆ ಹೋಗ್ಬೇಕು. ಮೊದಲ ದೃಷ್ಟಿ ಅವಳ ಮೇಲೆ, ಅವಳ ದೃಷ್ಟಿ ಇನ್ಮೇಲೆ ಮನೋಬೇಕಿಲ್ಲ, ನನ್ನ ಮೇಲಲ್ಲ, ನೀನು ಮುಂದೆ ನಡಿ ಅಂದಾಗ ಮುಂದೆ ಹೋಗ್ತಾನೆ. ಲಕ್ಷ್ಮಣ ಹಿಂದೆ ಬರ್ತಾ ಇರ್ತಾನೆ, ಹೊರಟು ಹೋಗ್ತಾ ಇರ್ತಾರೆ. ಈಗ ಅಲ್ಲಿ ವಿಶಾಲವಾದ ಶಬರಿಗೆ ದೊಡ್ಡ ಆಶ್ರಮದ ಚಿತ್ರ ಕಾಣ್ತಾ ಇರುತ್ತೆ. ಆ ಆಶ್ರಮಕ್ಕೆ ಮೇಲೆ ಎಲೆಗಳನ್ನ ಹೊಚ್ಚಿರ್ತಾರೆ ಅಂತ ಮನೆ ಇರುತ್ತವೆ ಗುಡಿಸಲು. ಅಲ್ಲಿ ದೂರದಲ್ಲಿ ಇನ್ನೊಂದಿಗೆ ವೇದಿಕೆ ಇದೆ. ವೇದಿಕೆ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥ ಹೋಮವನ್ನು ಮಾಡ್ತಕ್ಕಂಥ ಒಂದು ಜಾಗಕ್ಕೆ ವೇದಿಕೆ ಹೇಳ್ತೀವಿ. ಅದರ ಸುತ್ತ ಆಶ್ರಮದ ಸಿದ್ಧರು ತಪಸ್ವಿಗಳು ಇನ್ನು ನೋಡಿದ ಬಳಿಕ ತಪಸ್ವಿಗಳು ಅಲಂಕಾರ ಮಾಡಿ ಓದಂತವರು ಇನ್ನೂ ಬಾಡದಂತೆ ಕೆಲವು ಬಾಡಿದ್ದಾವೆ, ಕೆಲವು ಬಾಡಿಲ್ಲ, ಹಂಗೆ ಇರ್ತಕ್ಕಂಥ ನೋಡ್ತಾರೆ. ವೇದಿಕೆಯಲ್ಲಿ ಅಗ್ನಿ ಬಗೆಯಾಡುತ್ತದೆ. ನಿನ್ನೆ ಮಾಡ್ತಕ್ಕಂಥ ಅಲ್ಲಿ ಅಗ್ನಿ ಬೆಂಕಿ ಬಗೆಯಾಡ್ತಾ ಇರ್ತಕ್ಕಂಥದ್ದಾಗಿದೆ. ಶಬರಿ ನಿನ್ನೆ ರಾಮನಿಗೂ ಆರಿಸಿಕೊಂಡ ಈಗ ಬಾಡಿ ಹೋಗಿದ್ದು ಒಟ್ಟು ಕಡೆಗಳನ್ನು ಅನುಗ್ರಹಿಸುತ್ತಾರೆ. ನಿನ್ನೆ ಸುಧಾರ ಮಾಡಿಕೊಳ್ಳೋಣ ರಾಮ ಬರ್ತಾರೆ. ನೋಡಿರೋದು ನಮ್ಮ ಜೀವನದ ಏಕೈಕ ಗುರಿ ಅಂತ ಇರ್ತಕ್ಕಂಥ ಶಬರಿ ನಿನ್ನೆ ಮಾಡ್ತಕ್ಕಂಥ ಅಲಂಕಾರವನ್ನೆಲ್ಲ ನೋಡ್ತಾರೆ, ಸಿದ್ಧರು ಮಾಡ್ತಕ್ಕಂಥ ಅಲಂಕಾರವನ್ನು ನೋಡ್ತಾರೆ. ಅಲ್ಲಿ ನಿನ್ನೆ ತಂದು ಇವತ್ತೀಗಾಗಲೇ ಗಟ್ಟಿ ಹೊಡೆದಿರ್ತಕ್ಕಂಥ ಮಡಿವಾಗಿರ್ತಕ್ಕಂಥ ಬಾಳಿರ್ತಕ್ಕಂಥ ಹೂವುಗಳನ್ನು ಮತ್ತೆ ಬೇರೆ ಕಡೆ ಹೇಳೋದು, ಮತ್ತೆ ಅವರು ತಂದಿರ್ತಕ್ಕಂಥ ಇವತ್ತಿರ್ತಕ್ಕಂಥ ಹೂವುಗಳನ್ನ ಹಾಕಿ ಶೃಂಗಾರವನ್ನು ಮಾಡ್ತಾರೆ. ಸ್ವಾಗತವನ್ನು ಮಾಡೋದಕ್ಕೆ, ರಾಮಗೋಸ್ಕರ ಸ್ವಾಗತ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥ ರಾಮನಿಗೆ ಆರಿಸಿ ತಂದ ಈಗ ಬಾಡಿ ಹಣ್ಣು ಕಲೆಗಳನ್ನು ನಡೆಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡ್ತಾ ಇದ್ದಾರೆ. ಅವುಗಳನ್ನು ಉದ್ದೇಶಿಸಿ ಹಣ್ಣುಗಳನ್ನ, ಹೂವುಗಳನ್ನ ಎಲ್ಲವನ್ನು ನೋಡಿ ಈ ರೂಪದಲ್ಲಿ ಈ ತೆರವನ್ನು ಆಡ್ತಾರೆ. ಏನಾಗ್ತದೆ ಅಂದ್ರೆ, ಶಬರಿ ಎನ್ನ ಎಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ಬರಿಗಾಳಿಗಾಗಿರುವ ನಿನ್ನ ಚಂದ್ರುಡಿದೆ ತುಂಬಿ ಬಂಬಲವು ಹೋಗಲೇ ಹಿಂಬಾದ ಕಂಪಿನಿಂದವನ ಸುಪದೀಪಿಸದೆ ಸ್ವರಗಿದಲರೆ ಅವನ ಪ್ರಾಣಾವತಿಗೆ ಬರದೆ ರುಚಿಯಾದ ಕೆಟ್ಟು ಉಳಿವಿಗಾಸನೆಯಾದ ಎಲೆಯವನ್ನೇ ಫಲವೇ ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಳಿ ಹೊಸ ದೈವ ಚಲವೇ ಮಾಲೆಯನ್ನು ಆಗ್ತದೆ. ಇನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ಅವು ಮೃದುವಾಗಿರ್ತಕ್ಕಂಥ ಹಣ್ಣುಗಳನ್ನ, ಇನ್ನೆಳಮೆ ಮೃದುತೆಯನ್ನು ಮೃದುವಾಗಿರ್ತಕ್ಕಂಥ ಎಳೆಯಾಗಿರ್ತಕ್ಕಂಥ ಅವುಗಳನ್ನ ರಾಮನ ಸ್ಪರ್ಶಕ್ಕಾಗಿ ತಂದಿದ್ದೇನೆ. ರಾಮನ ಸ್ಪರ್ಶ ಹಾಗೇ ಇಲ್ಲ. ನನ್ನ ರಾಮ
ಮೃದುವಾದಂತಹ ಗಾಳಿಗೆ ಹಾಕಿ ಮೃದುವಾಗಿ ತನ್ನ ಹೂವುಗಳೆಲ್ಲ ಗಾಳಿಗೆ ಬಾಡಿ ಅವನ ಹೇಳ್ತಾರೆ ನನ್ನ ರಾಮನ ಸ್ಪರ್ಶಕ್ಕೋಸ್ಕರ ತಂದಿರ್ತಕ್ಕಂಥ ಹೂವು ಹಣ್ಣುಗಳೆಲ್ಲ ಇವತ್ತೆಲ್ಲ ಗಾಳಿಗೆ ಬಾಡಿ ನಿನ್ನೆ ಚೆಂಡುವಿರೆ ತುಂಬಿ ಬಂಬಲ ಓಗರಿವಾದ ಕಂಬಿನು ಆ ಬೆಂಬಲದಿಂದ ತಂದಿರ್ತಕ್ಕಂಥ ಇವು ಎಲ್ಲ ತನ್ನ ಗಂಪನ್ನು ಕಲ್ಕೊಂಡಿವೆ ದವನ ಕಲ್ಕೊಂಡಿವೆ ಗಮನಿಸದೆ ಸ್ವರಗಿದ್ದಾರೆ ಅವನಿಗೆ ಅರ್ಪಿಸಕ್ಕೆ ತಂದಿರ್ತಕ್ಕಂಥ ಎಲ್ಲರೂ ಕೂಡ ಸ್ವರಗಿ ಬಾಡಿ ಭಕ್ತಿ ಹೋಗಿದ್ದಾರೆ ಅವನ ಪ್ರಾಣಾಹುತಿಗೆ ಬರದೆ ರುಚಿಯಾದ ಕೆಟ್ಟು ಅವನ ಪ್ರಾಣಕ್ಕೆ ಆಹುತಿ ಪ್ರಾಣಾಹುತಿ ರಾಮನಿಗೆ ತಿನ್ನಲಿಕ್ಕೋಸ್ಕರ ಬಂದಿರ್ತಕ್ಕಂಥ ಹೂಗಳೆಲ್ಲರೂ ಕೂಡ ರುಚಿ ಎಲ್ಲ ಕೆಟ್ಟೋಗಿದೆ ಎರಡು ಕೆಟ್ಟು ಹೋದರೆ ರುಚಿ ಇರೋದಿಲ್ಲ ಅವನ್ನ ತಲುಪತಕ್ಕ ತಿಂದರೆ ರುಚಿಯಾಗಿರುತ್ತದೆ ಹಾಗೆ ಅವನ ಪ್ರಾಣಾಹುತಿಗೆ ರಾಮನಿಗೆ ತಿನ್ನೋದಕ್ಕೋಸ್ಕರ ತಂದಿರ್ತಕ್ಕಂಥ ಹೂಗಳೆಲ್ಲವೂ ಕೂಡ ಇಲ್ಲಿ ರುಚಿಯನ್ನ ಕಳ್ಕೊಂಡು ತನ್ನ ಹಲವನ್ನ ಕಳ್ಕೊಂಡು ಕೆಟ್ಟೋಗಿದ್ದಾವೆ ಉಳುವಿಗಾಸರೆಯಾದ ಎಲೆಯ ಫಲವೇ ಉಳುವಿಗಾಸರೆ ಕೆಟ್ಟು ಬಾತೆ ತಿಂತವೆ ಆಸರಾದ ಎಲೆಯ ವನ್ಯ ಫಲವೇ ವನ್ಯ ಅಂದ್ರೆ ಕಾಯಿನ ಹಣ್ಣುಗಳಿಗೆ ಮೀಸಲಾಗದೆ ಎಂದು ಮಾಸಲಾಗುವ ಇವನು ಅವರಿಗೋಸ್ಕರ ಮೀಸಲಿಡಬೇಕು ಮೀಸಲಾಗುವುದು ಅಂತ ಹೇಳಿ ಮೀಸಲಾಗುವುದ್ರೆ ಅವರಿಗೋಸ್ಕರ ರಿಸರ್ವ್ ಆಗಿ ಹಾಗೆ ಇರ್ತಾರೆ ಹಾಗೆ ಅವರಿಗೋಸ್ಕರ ಇರ್ತಕ್ಕಂಥ ಈ ಹಣ್ಣುಗಳು ಮಾಸಲಾಗುವ ಇವು ಅವನ್ನ ನೋಡೋದಕ್ಕೋಸ್ಕರ ಮೀಸಲಾಗಿರ್ತಕ್ಕಂಥ ಇವರು ಮಾಸಲು ಹೋಗುತ್ತದೆ ಮರ ಮರಳಿ ಹೊಸತರಿಂದ ದೈವ ಚಲನೆ ಮರ ಮರಳಿ ಅವು ಬತ್ತಿ ಬಾಳಿಗೋಸ್ಕರ ಹೋದ ತಕ್ಷಣ ಅವರಿಗೋಸ್ಕರ ಪುನಃ ಪುನಃ ಮರ ಮರಳಿ ಪುನಃ ಪುನಃ ತರ್ತಕ್ಕಂಥದ್ದು ಮತ್ತೆ ಅಡಿಗೆಗೆ ಹೆಣ್ಣಿಗೆ ಸಿದ್ಧತೆಯನ್ನು ಮಾಡತಕ್ಕಂಥ ಸಿದ್ಧತೆಯನ್ನು ಛಲ ನನಗೆ ಇಂತಕ್ಕಂಥವಾಗಿ ಅಸಿದ್ಧತೆಯನ್ನು ಮಾಡ್ತೀವಿ ಹೊಸತರಿಂದ ದೈವ ಚಲನೆ ಮಾಲಿನ್ಯ ಕರ್ತ ಹಾಡನ್ನು ಹಾಡ್ತಾನೆ ಎಂದು ಕಾಮ್ಯನ ರಾಮನೆಂದು ಕಾಮ್ಯನ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಎಂದು ಕಾಮ್ಯನ ಎಂದು ಕಾಮ್ಯನ ಅಂಜಿಸುವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ಆಲಡೆ ಘೋಷವಂತೆ ಅಸೂಯಂತೆ ಕಾಮನಂತೆ ಎಂದು ಕಾಮ್ಯನ ಎಂದು ಕಾಮ್ಯನ ಅಂದ್ರೆ ಇಲ್ಲಿ ಆ ಮಾಲೆಯನ್ನು ಕಟ್ಟೋದ್ರ ಜೊತೆಗೆ ರಾಮನ ಗುಣಗಾನವನ್ನು ಮಾಡ್ತಕ್ಕಂಥ ರಾಮನ ಸ್ವಭಾವವನ್ನು ತಿಳಿಸ್ತಕ್ಕಂಥ ಹಾಡನ್ನಾಗಿ ಹಾಡಿನ ಮೂಲಕ ರಾಮನ ಸ್ವಭಾವವನ್ನು ತಿಳಿಸ್ತಾರೆ ಎಂದು ಕಾಮ್ಯನ ರಾಮನ ಎಂದು ಕಾಮ್ಯನ ರಾಮನ ಯಾವಾಗ ಕಾಣ್ತಾನೋ ನೀನು ಅವನ ದರ್ಶನ ಯಾವಾಗ ಆಗ್ತಾನ ನನಗೆ ಏನು ಎಂದು ಕಾಮ್ಯನ ಎಂದು ಕಾಮ್ಯನ ದಶರಥನ ಪುತ್ರನಂತೆ ದಶರಥನ ಮಗನಂತೆ ದಶರಥ ಅಯೋಧ್ಯ ನಗರದ ಅರಸು ಅವನ ಪುತ್ರ ಮಗ ಯಾರು ಶ್ರೀರಾಮ ನೋಡಿ ದಶರಥ ಪರಿಚಯ ಮಾಡಿಕೊಟ್ಟದನ್ನ ನಾವು ಇಲ್ಲಿ ಟಿಪ್ಪಣಿ ಮಾಡಿ ಕಾಣ್ತೀವಿ ದಶರಥ ಅಯೋಧ್ಯೆಯ ರಾಜ ಅರಸ ಇವನಿಗೆ 3 ಜನ ಮದಿಯರಿರ್ತಾರೆ ಯಾಕಂದ್ರೆ ಸುಮಿತ್ರೆ ಕೌಸಲ್ಯೆ ಮತ್ತು ಕೈಕೆ ಕೌಸಲ್ಯೆ ಸುಮಿತ್ರೆ ಮತ್ತು ಕೈಕೆ ಇವರಿಗೆ 4 ಜನ ಮಕ್ಕಳಿರ್ತಾರೆ ಯಾರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ರಾಮ ಲಕ್ಷ್ಮಣ ಭರತ ಮತ್ತೆ ಶತ್ರುಘ್ನ ಆ ಸಮಯದಲ್ಲಿ ಆ ದಶರಥನ ಪುತ್ರನ ಇವ ಯಾರು ರಾಮ ದಶರಥ ಮಹಾರಾಜನ ಮಗ ದಶರಥನ ಪುತ್ರ ಮಗನಂತೆ ಸಾಧು ಜನರ ಮಿತ್ರನಂತೆ ಸಾಧು ಸಂಪನ್ನರಿಗೆ ಈ ಋಷಿಗಳಿಗೆ ತಪಸ್ವಿಗಳಿಗೆ ಒಳ್ಳೆ ವ್ಯಕ್ತಿಗಳಿಗೆ ಬಹಳ ಒಳ್ಳೆಯ ಗೆಳೆಯನಂತೆ ಮಿತ್ರ ಗೆಳೆಯರ ತರಗಿಸುವಂತೆ ಗೆಳೆಯನಂತೆ ಧೀರ ಶೂರ ಗಂಭೀರ ಸದ್ಗುಣ ಸಾರನಂತೆ ಧೀರನಂತೆ ಸ್ವಲ್ಪನು ಕೂಡ ಯಾವತ್ತೂ ಎರಡೇ ಇರುತ್ತೆ ಶೂರನಂತೆ ಬಹಳ ಶೂರ ದಾನಶೂರನಂತೆ ವೀರ ಗಂಭೀರ ವೀರ ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧ ಆಗಿರ್ತಕ್ಕಂಥ ಗಂಭೀರ ಗುಣವನ್ನು ಹೊಂದಿರತಕ್ಕಂಥ ಇವನು ಇಂಥ ರಾಮನನ್ನ ಎಂದು ಕಾಮ್ಯನ ದಶರಥನ ಮಗನಾಗಿರ್ತಕ್ಕಂಥ ಸಾಧು ಜನರ ಮಿತ್ರನಾಗಿರ್ತಕ್ಕಂಥ ಧೀರನಾಗಿರ್ತಕ್ಕಂಥ ಶೂರನಾಗಿರ್ತಕ್ಕಂಥ ವೀರನಾಗಿರ್ತಕ್ಕಂಥ ಈ ರಾಮನನ್ನ ನಮ್ಮಲ್ಲಿ ಸದ್ಗುಣ ಸಾರವನ್ನು ಹೊಂದಿರ್ತಕ್ಕಂಥ ರಾಮನನ್ನ ಯಾವ ಏನು ಎಂದು ಕಾಮ್ಯ ಎಂದು ಕಾಮ್ಯ ಕಾಮ ಎಂದು
ವಂಚಿಸುವವರನ್ನಂತೆ ಯಾರು ಹಂಚಿಕೊಂಡು ಓಡಿಸಿರ್ತಾರಲ್ಲ ಅಂಥವರನ್ನು ವಂಚಿಸ್ತಕ್ಕಂಥ ಶಕ್ತಿ ಹಣ್ಣು ಗೆಲ್ಲಲಿಕ್ಕೆ. ಹೆದರಿಕೆಯಿಂದ ಓಡಿ ಹೋಗ್ತಕ್ಕಂಥವರನ್ನ ಓಡಿಸಿರ್ತಾರಲ್ಲ ಅಂಥವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ಇವನು ಸೂರ ಆಗುತ್ತಂತೆ ಹೊಂದಿರುವವನಂತೆ ಬಿಲ್ಲ ಹಿಡಿದು ಬರುವನಂತೆ ಯಾವಾಗ ಬಿಲ್ಲು ಬಾಣವನ್ನ ಜೊತೆ ಬಿಟ್ಕೊಂಡೆ ಗೊತ್ತಾನಂತೆ. ಆದರೂ ಸೌಮ್ಯನಂತೆ ಆದರೂ ಕೂಡ ಒಳ್ಳೆ ಸೌಮ್ಯ ಸ್ವಭಾವದ ಸಾಧು ಒಳ್ಳೆ ವ್ಯಕ್ತಿ ಕೂಡ ಆಗಿರ್ತಾನೆ. ಸೌಮ್ಯನಂತೆ ಹಸುಳೆಯಂತೆ ಕಾಮನಂತೆ ಹಸುಳೆ ಮಗುವಿನಂತೆ ನೋಡೋದಕ್ಕೆ ಕಾಮನಂತೆ ಹಸುಳೆಯಂತೆ ಕಾಮನಂತೆ ಎಂದು ಅರಸುತನವ ತೊರೆದನಂತೆ ತಪ್ಪಿಸಿತನವ ಕೊಂಡನಂತೆ. ಅರಸುತನವ ರಾಜ ಆಗಿದ್ದವನು, ರಾಜ ಆಗ್ಬೇಕಾದವನು, ಅವನಿಗೆ ಇದನ್ನ ಅಯೋಧ್ಯದಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು. ಅಂತ ಟೈಮಲ್ಲಿ ತನ್ನ ತಂದೆಯ ಮಾತಿಗೋಸ್ಕರ ತಂದೆ ಕೊಟ್ಟ ಮಾತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ತಂದೆ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸಿಕೊಳ್ಳೋದಕ್ಕಾಗಿ ಅರಸುತನವ ತೊರೆದನಂತೆ ಬಿಟ್ಟು ಬಿಡ್ತಾನೆ. ಅರಸುತನವ ತೊರೆಗೆ ಅರಸುತನವ ತೊರೆದನಂತೆ ಬಿಟ್ಬಿಟ್ಟಂತೆ. ಅರಸುತನವ ತೊರೆದನಂತೆ ತವಸಿತನವ ಕೊಂಡನಂತೆ. ತವಸಿ ತಪಸ್ವಿತನವನ್ನ ಅಂದ್ರೆ ನಾರು ಬಟ್ಟೆಯನ್ನು ಎಲ್ಲ ರಾಜನಿಗೆ ಕೊಟ್ಟಂತೆ ಎಲ್ಲಾ ಸೌಲಭ್ಯಗಳನ್ನು ಬಿಟ್ಟು ನಾರೆ ಬಟ್ಟೆಯನ್ನು ತಪಸ್ಸಿತನವನ್ನು ಹೊಂದನಂತೆ ಕೇಳಿಕೊಂಡಂತೆ. ತಮ್ಮನೊಡನೆ ಮನಕ್ಕೆ ಬರಲು ಮನದಿ ಬಯಕೆ ಇಲ್ಲವಂತೆ. ಅವನ ತಮ್ಮ ಲಕ್ಷ್ಮಣ ಇಲ್ಲಿ ರಾಮ ಇರ್ತಾನೋ ಅಲ್ಲಿ ಲಕ್ಷ್ಮಣ ಇರ್ತಾನೆ. ಯಾವಾಗ ಕೂಡ ನದಿ ಜೊತೆಯಲ್ಲೇ ಇರ್ತಕ್ಕಂಥವ್ರಿಗೆ ವನಕ್ಕೆ ಬರೋದು. ವನ ಅಂದ್ರೆ ವನ, ಕಾಡು, ವನ ವನ ತತ್ಸಮ ವನ ವನ ತತ್ಸಮ ತದ್ಭವ ತತ್ಸಮ ತದ್ಭವ. ವನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ, ಭಯವೇ ಇಲ್ಲವಂತೆ ಎಂದು ಕಾಮೇನ ನಿಂತ ರಾಮನನ್ನ ಯಾವಾಗ ಕಾಣ್ತೀನೋ ಏನು ನನ್ನ ಬಯಕೆ ಹೇಳಿರುತ್ತೋ ಏನು, ನನ್ನ ಹಂಬಲ ಹೇಳಿರುತ್ತೋ ಏನು, ಅವನ ನನಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೋ ಇನ್ನು ವೆಂಕಟೇಶ್ವರ ಮನೆಯಲ್ಲಿ ಮನಸ್ಸಿನಲ್ಲಿ ಅವನಿಗೆ ಸಿಗಲಿಕ್ಕೆ ಅವರಿಗೆ ಯಾವಾಗಲೇ ಸಿಗುತ್ತೆ. ಯಾವಾಗ ಬರ್ತಾನೆ ಯಾವಾಗ ಏನಾಗುತ್ತೋ ಏನು ನೋಡಕ್ಕಾಗುತ್ತೋ ಏನು ತಮ್ಮನೊಡನೆ ಕಾಣಕ್ಕೆ ಬರಲು ಬಾಧಿ ಭಯವೇ ಇಲ್ಲವಂತೆ. ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಭಯವೇ ಇಲ್ಲವಂತೆ ಎಂದು ಕಾಣಬೇಡ. ಕೆಟ್ಟ ಕನಸಿನ ಸುಪ್ರಭಾತದಂತನವನು ರಾತ್ರಿ ಹೊತ್ತು ಕೆಟ್ಟ ಕನಸಿದ್ದಾಗ ಆ ಕೆಟ್ಟ ಕನಸನ್ನು ಓಡಿಸಿ ಒಳ್ಳೆ ಬೆಳಗಾಗುವಂತ ಸುಪ್ರಭಾತ ಹಾಡನ್ನ ಹೇಳ್ತಕ್ಕಂಥ ಗುಣವನ್ನು ಶ್ರೀರಾಮ. ಗುರು ಸಿದ್ಧರೇ ಮೆಚ್ಚಿದಂತ ಸನ್ಮಾನಗಳ ಗುರು ಸಿದ್ಧರು ಆ ತಪಸ್ಸುಗಳೆಲ್ಲರೂ ಕೂಡ ಮೆಚ್ಚಿರ್ತಕ್ಕಂಥ ಒಳ್ಳೆ ಸನ್ಮಾನಗಳ ಸನ್ಮಾನಗಳ ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥ ಮೂರ್ತಿ 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 ತತ್ವ ಸಮ ಮೂರ್ತಿ ಮೂರ್ತಿ ಸನ್ಮಾನಗಳ ಕಟ್ಟಿದವರಿಗೆ ಉತ್ತಮ ಈ ಕಡೆಯಲ್ಲಿ ಆಡನ್ನು ಹೇಳುವ ಜೊತೆಗೆ ರಾಮನ ಗುಣಗಾನವನ್ನು ಮಾಡ್ತಕ್ಕಂಥದ್ದನ್ನ ಈ ಪದ್ಯವಾಗಿ ನಾವು ಕಾಣ್ತೀವಿ. ಹಣ್ಣನ್ನು ಸಿದ್ಧ ಮಾಡ್ತಾರೆ, ಹಣ್ಣುಗಳೆಲ್ಲ ಬಾವಿ ಬತ್ತಿ ಹೋಗಿರ್ತವೆ. ಅವುಗಳನ್ನ ಮತ್ತೆ ಪುನಃ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಶಬರಿ ಬಾಡಿ ಹೋಗಿರ್ತಕ್ಕಂಥ ಹೂಗಳನ್ನು ತೆಗೆತಕ್ಕಂಥದ್ದು, ಹಣ್ಣುಗಳನ್ನ ತೆಗೆತಕ್ಕಂಥದ್ದು, ಅಲ್ಲಿಗೆ ಹೊಸ ಹೂಗಳನ್ನ, ಹೊಸ ಹಣ್ಣುಗಳನ್ನ, ಹೊಸ ತಳಿರುಗಳನ್ನ ತೆಗೆದುಕೊಳ್ಳೋದೆಲ್ಲ ಜೋಡಿಸುತ್ತಾ ಸಿದ್ಧತೆಯನ್ನ ಮಾಡಿ ಅವು ಬಾಡಿರ್ತಕ್ಕಂಥ ಹಣ್ಣುಗಳನ್ನ ತೆಗೆದು ಬೇರೆ ಬೇರೆ ಇರ್ತಕ್ಕಂಥ ಕಾಣ್ತೀವಿ. ಹಾಗೆ ತೆಗಿರ್ತಕ್ಕಂಥ ಮನೆಗೆ ಕಟ್ತಾ ಇರ್ತದಲ್ಲ ಹಾಗಿರ್ತದೆ. ನಾನು ಇಂಥ ರಾಮನನ್ನ ಎಂಥ ರಾಮ, ದಶರಥನ ಮಗನಾಗಿರ್ತಕ್ಕಂಥ ಶ್ರೀರಾಮ, ಸಾಧು ಜನರ ಮಿತ್ರನಂತೆ ಇರ್ತಕ್ಕಂಥವನು ಶ್ರೀರಾಮ, ಧೀರ ಶೂರ ವೀರ ಗಂಭೀರ ರಾಮರುಗಳಂತ ಶ್ರೀರಾಮ, ಅಂಜಿಸುವ ಎಲ್ಲಿಕೊಂಡು ಓಡಿಸಿರ್ತಕ್ಕಂಥವನ್ನ ಎದುರಿಸ್ತಕ್ಕಂಥ ಉಳ್ಳಂತ ಶ್ರೀರಾಮ, ಬಿಲ್ಲ ಹಿಡಿದು ಬರುವಂತ ಶ್ರೀರಾಮ, ಆ ಸೌಮ್ಯ ಸ್ವಭಾವವಾಗಿರ್ತಕ್ಕಂಥ ರಾಮ, ಹಸುಳೆಯಂತೆ ಇರ್ತಕ್ಕಂಥ ರಾಮ ಎಂದು ಇವರು ಅರಸತನವನ್ನು ಬಿಟ್ಟು
ಸ್ವಲ್ಪ ಮನಸ್ಸಿನಲ್ಲಿ ಭಯವೇ ಇಲ್ಲದೆ ಇರ್ತಕ್ಕಂಥ ರಾಮನ ಕೆಟ್ಟ ಕನಸಿನ ಸಂದರ್ಭದಲ್ಲಿ ಸುಪ್ರಭಾತವನ್ನು ಹೇಳ್ತಕ್ಕಂಥ ಶ್ರೀರಾಮ, ಆ ಗುರು ಸಿದ್ಧರು ಎಲ್ಲ ತಪಸ್ಸುಗಳು ಬೆಚ್ಚತಕ್ಕಂಥ ಶ್ರೀರಾಮ, ಸನ್ಮಾನಗಳ ಮಂತ್ರಿಯವನು, ಒಳ್ಳೆ ಗುಣವನ್ನು ಹೊಂದಿರತಕ್ಕಂಥ ಈ ರಾಮನನ್ನು ಎಂದು ಕಾಣ್ತಾನೆ ಏನು ಅಂತ ಹೇಳಿ ಕಟ್ಟಿರ ಮಾರಿಗೆ ಮುತ್ತನ್ನ ಕೊಡ್ತ ನೋಡ್ತಾ ಇರ್ತಾರೆ. ಆಗ ರಾಮ ತಾಯಿ ದಾರಿಗಳಿಗೆ ಬೀಡಿ ದೊರಕಿದೆ, ಹಾಗಾಗಿ ಬರ್ತದೆ ಎಲ್ಲಿಗೆ? ಪರ್ಣಶಾಲೆಯ ಹತ್ರ ಶ್ರೀರಾಮ ಅಂತ ಹೇಳ್ಕೊಂಡ ಒಂದು ಏನ್ ಮಾಡ್ತಾರೆ, ಅಥವಾ ಇವು ರಾಮನ ವರ್ಣನೆ ಮಾಡಿರ್ತಕ್ಕಂಥ ಗುಣವನ್ನ ವರ್ಣನೆ ಮಾಡಿರ್ತಕ್ಕಂಥದ್ದ ಹೊರಗಡೆ ಇದ್ದೇ ಕೇಳಿಸ್ಕೊಡ್ತಾನೆ. ರಾಮ ಮತ್ತೆ ಲಕ್ಷ್ಮಣ ಇಬ್ಬರು ಕೂಡ ಕೇಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಗ ರಾಮನೇ ಶಬರಿಯನ್ನ ಮಾತಾಡಿಸೋದಕ್ಕೆ ಆರಂಭ ಮಾಡ್ತಾನೆ. ಏ ತಾಯಿ, ದಾರಿಗಾರಿದ್ರೆ ಈ ದಾರಿಯಲ್ಲಿ ಹೋಗ್ತಕ್ಕಂಥವರಿಗೆ ವೀಡು ಜಾಗ ಸಿಗುತ್ತಾ, ನಮಗೆ ಆಶ್ರಯ ಸಿಗುತ್ತಾ ತಾಯಿ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಇದು ಆಶ್ರಯ, ಆಶ್ರಯ ಬರುತ್ತ ನಮಗೆ ದೊರೆಯುವುದೇ ಮಾಡ್ತಾರೆ. ಶಬರಿ ನಡುಗುವೆದೆಯಿಂದ ಅವ್ರು ಮಾತಾಡಿಸಿದ ತಕ್ಷಣ ಈ ಹಾಡು ಈ ಜಾಗ ಹೊಸ ಧ್ವನಿ ಕೇಳ್ತಾ ಇದೆಯಲ್ಲ, ಅದಕ್ಕೆ ಹೋಗ್ಬಿಡುತ್ತೆ. ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ, ಬೆರಗು ಅಂದ್ರೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದ್ಮೇಲೆ ಬೆರಗು, ಆಶ್ಚರ್ಯ ಆದ್ಮೇಲೆ ಬೆರಗು ಆದ್ಮೇಲೆ ಕಳೆದ ಮೇಲೆ ನೀ ರಾಮನೇ, ಮಹಾಪುರುಷನೇ, ನೀನೇ ರಾಮ ಅಂದ್ರೆ ಆ ದೊಡ್ಡ ಶ್ರೇಷ್ಠ ವ್ಯಕ್ತಿ ನೀನೇನಪ್ಪ ಎಂತಕ್ಕಂಥ ಮಾತನ್ನ ಶಬರಿ ಕೇಳ್ತಾರೆ. ರಾಮನೇ, ನೀನು ರಾಮನೇ ಎಂತಕ್ಕಂಥ ಮಾತನ್ನ ಕೇಳ್ತಾರೆ. ಆಗ ರಾಮ ಹೇಳ್ತಾನೆ, ಹೌದು ತಾಯಿ, ಹೌದು ರಾಮನೆಂಬ ನನ್ನ ಈ ಜನಗಳೆಲ್ಲ ಸೇರ್ಕೊಂಡು ರಾಮ ಅಂತ ಕರೀತಾರೆ. ಈತ ನನ್ನ ಅನುಜ ಸೌಮ್ಯತಿ, ಈತ ನನ್ನ ಅನುಜ, ಅನುಜ ಅಂದ್ರೆ ತಮ್ಮ, ಸೌಮ್ಯತಿ ಅನುಜ ಸೋಮಿತ್ರಿ ಅಂದ್ರೆ ಸುಮಿತ್ರೆಯ ಮಗ, ಸುಮಿತ್ರೆಯ ಮಗನಾಗಿರುತ್ತದೆ, ಸುಮಿತ್ರೆಯ ಮಗ. ಹಾಗಾಗಿ ಇವನನ್ನ ಸೋಮಿತ್ರಿ ಅಂತ ಕರೀತಾರೆ. ಈತ ನನ್ನ ಅನುಜ ಸೋಮಿತ್ರಿ, ಸುಮಿತ್ರೆಯ ಮಗ. ಶಬರಿ, ರಾಮ ಲಕ್ಷ್ಮಣರೇ ನೀವು? ಆಶ್ಚರ್ಯ ಮಾಡ್ತೀರ ಶಬರಿ, ನೀವೇ ರಾಮ ಲಕ್ಷ್ಮಣ ಅಂದ್ರೆ ರಾಮನೇ ನೀವು? ಅವಳಿಗೆ ಇದುವರೆಗೆ ಕಂಡಂತ ಕನಸು, ತಾಳ್ಮೆಯಿಂದ ಕಾವಂತ ಅವಳ ಸ್ಥಾನಕ್ಕೆ, ಅವರ ಗುರು ಹೇಳಿರ್ತಕ್ಕಂಥ ಧರ್ಮಾಂಶ ಹೇಳಿರ್ತಕ್ಕಂಥ ಇವತ್ತು ಅವರಿಗೆ ಕಂಡೇ ಕಾಣ್ತಾರ. ಇದುವರೆಗೆ ಹಂಬಲ ನೂರಾರು ವರ್ಷ ಕಾಲಿರ್ತಕ್ಕಂಥ ಶಬರಿಯ ಭಯಕ್ಕೆ ಅವಳ ಹಂಬಲ ಇರುತ್ತೆ. ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ, ಖುಷಿ ಖುಷಿ ಆಗುತ್ತದೆ ಮನಸ್ಸಲ್ಲಿ. ನಾನು ಇದುವರೆಗೆ ಕಾಲಿರ್ತಕ್ಕಂಥ ಹೀಗೆ ಬಂದಲ್ಲ, ಆಶ್ಚರ್ಯಚಿತ್ತರಾಗ್ತಾರೆ. ಶಬರಿ ತುಂಬಾ ಸಡಗರಗೊಳ್ಳುತ್ತದೆ. ಮುಂದೆ ಮೇಳದವರು ಆಡುವ ಹಾಡುಗಳ ಗೀತ ಪ್ರಚಾರವನ್ನು ನಡೆಸುತ್ತದೆ. ಮುಂದೆ ಮೇಳದವರು ಹಿಮ್ಮೇಳ ಅಂದರೆ ನಾಟಕದಲ್ಲಿ ಹಾಡನ್ನು ಹೇಳಲಿಕ್ಕೆ, ಧ್ವನಿಯನ್ನ ಕೊಡಲಿಕ್ಕೆ ಒಂದು ಹಿಮ್ಮೇಳ ಸಂಗೀತ ವಾದ್ಯಗಳಾಗಿರ್ಬೋದು, ಆಮೇಲೆ ಆ ಸಂಗೀತವನ್ನು ಕೊಡ್ತಕ್ಕಂಥ ವಾದ್ಯಗಳು, ಆಮೇಲೆ ಹಾಡನ್ನ ಹಾಕ್ತಕ್ಕಂಥ ಅವರು ಹಿಮ್ಮೇಳ ಹಿಮ್ಮೇಳದವರು ಆಡುವ ಹಾಡು ಅವರ ಗೀತ ಪ್ರಚಾರ. ಶ್ರೀರಾಮ ಲಕ್ಷ್ಮಣರಿಗೆ ಶಬರಿ ಯಾವ ರೀತಿ ಉಪಚಾರ ಮಾಡಿದ್ದು ಅನ್ನೋದನ್ನ ವರ್ಣಿಸುತ್ತೆ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ, ಕಂಡಳು ಶಬರಿ ರಾಮ ಬಂದು ನಿಂತಿರುವುದ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ, ಪದವಿ ಕೆಳೆದ ಕೈಯ ಕಣ್ಣಿ ಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನೆನೆಂದು ಗದ್ಗದಿಸಿದ್ದಾಗ್ಯೋ ಏನು ಮನೆಯೇ ಇಲ್ಲ, ನಿನ್ನೆ ಎಷ್ಟು ಚೆನ್ನಾಗಲ್ಲ ಎನ್ನುತ್ತಾರಲ್ಲ ಹಂಬಲ ಅಂತು. ಅವಳು ಕಂಡಳು ಶಬರಿ ರಾಮ ಬಂದು ರಾಮ ಲಕ್ಷ್ಮಣ ಎದುರುಗಡೆ ಬಂದಿರ್ತಾರೆ. ಇವಳ ವರ್ಷದ ಆಸೆ ಆಕಾಂಕ್ಷೆಗಳೆಲ್ಲ ಈಗ ಈಡೇರ್ತಕ್ಕಂಥ ಸಮಯ ಬಂದ್ಬಿಡುತ್ತೆ. ಕಳೆದ ಆಶ್ಚರ್ಯಕ್ಕೆ ಒಳಗಾದ ನಂತರ ಕಂಡ ನಿಂತಿರುವುದ ಕಂಡ ಬೆರಗು ಕಳೆದ ಬಳಿಕ ಆಶ್ಚರ್ಯ ಆಗೋದ ಮೇಲೆ ಸನಿಯ ಕೈಗೆ ಮೈಯ ಮುಟ್ಟಿ ಸನಿಹ ಹತ್ತಿರಕ್ಕೆ ಹೋಗ್ತಾಳೆ, ಅವನ ಮೈಯನ್ನ ಮುಟ್ತಾಳೆ. ಇವನೇ ರಾಮ, ನಿಜವಾದ ರಾಮ ಹೌದು. ಸನಿಯ ಕೈಗೆ ಸನಿಹ ಸಮೀಪ ಸಮೀಪ ಹೋಗಿ
ಅವರ ಕೈ ಮೈಯನ್ನು ಮೈಯನ್ನು ಪದವಿ ಕಡೆದು ಕೈಯ ಕಣ್ಣಿ ಹೊತ್ತಿಕೊಂಡು ಪದವಿ ಕೆಡೆದು ಅವನ ವರ್ಣನೆ ಮಾಡಿ ಕೈಯನ್ನು ಮುಟ್ಟಿ ಅವು ದೇವರಿಗೆ ಸಮಾನವಾಗಿ ಕಣ್ಣಂತಿಗೆ ನಿಂತುಕೊಂಡು ಕೈಯ ಕಣ್ಣಿ ಹೊತ್ತಿಕೊಂಡು ಅನಿಯ ಸುರಿಸಿ ಆನಂದ ಭಾಷೆಯನ್ನು ಸುರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅನಿಯ ಆನಂದ ಭಾಷೆ ಸೂಚಿಸುತ್ತೆ. ಸಂತೋಷ ಸಂದರ್ಭದಲ್ಲಿರುವ ಅಂತಲ ಆ ರೀತಿ ಅವರಿಗೆ ಪೂರ್ತಿ ಆನಂದ ಆಗುತ್ತೆ. ಅನಿಯ ಸುರಿಸಿ ಬನ್ನಿರೆಂದು ಗದ್ದಲಿಸುತ್ತಾ, ನೀವು ಬನ್ನಿ ಒಳಗಡೆ ಗದ್ದಲಿಸುತ್ತಾ, ಮಾತು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಓಹೋ, ನನ್ನ ಆಹ್ವಾನಿಕರೇ, ನನ್ನ ಅತಿಥಿಗಳೇ, ನನ್ನ ದೇವರೇ, ಇದುವರೆಗೆ ಆಸೆ ನೀವು ಒಳಗಡೆ ಬನ್ನಿ. ಬನ್ನಿ ಪದವಿ ಕೈಯ ಕಣ್ಣಿ ಗೊತ್ತಿಕೊಂಡು ಅನಿಯ ಸುರಿಸಿ ಒಂದೆಂದು ಗದ್ದಲಿಸುತ್ತಾ ಸ್ಪಷ್ಟವಾಗಿ ಹೋಗ್ತಾ ಇರಲ್ಲ. ಅಯ್ಯೋ, ಏನು ಮನೆಯೇ ಇಲ್ಲ, ಅಯ್ಯೋ ಇವತ್ತು ನಮ್ಮ ಲಕ್ಷ್ಮಣ ಏನು ಸಿದ್ಧತೆ ಮಾಡಿಲ್ಲ, ಇನ್ನೂ ಸಿದ್ಧತೆ ಆಗಿಲ್ಲ ಅಂತ ಸಮಯದಲ್ಲಿ ದಿನ ಬರ್ತೀಯ ಅಂತೇಳಿ ಪೂರ್ತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ. ಆದರೆ ಇವತ್ತು ನಾನು ಸಿದ್ಧತೆ ಮಾಡ್ಕೊಂಡಿಲ್ಲ, ನೀನು ಗೊತ್ತಿರಿಸುತ್ತಾ ಅಯ್ಯೋ ಏನು ಮನೆಯೇ ಇಲ್ಲ, ಏನು ಸಿದ್ಧತೆಯನ್ನ ನಾನು ಇವತ್ತು ಮಾಡ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ನೀನು ಬರ್ತಿಲ್ಲ. ನಿನ್ನೆ ಎಷ್ಟು ಚೆನ್ನಾಗಿಲ್ಲ, ನಿನ್ನೆ ಎಷ್ಟು ಚೆನ್ನಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಅವಾಗ ನಮ್ಮ ಮನೆಯೊಳಗೆಲ್ಲ ಯಾರು ಬರಲ್ಲ, ಏನು ಮಾಡ್ತೀವಿ, ಮನೆಯೆಲ್ಲ ವಸ್ತು ಮುಚ್ಚಿದ್ದಾಗಿರ್ತವೆ, ಹೇಗೋ ವಸ್ತು ಇದ್ದಿರ್ತವೆ. ಅಂತ ಸಮಯದಲ್ಲಿ ಯಾರಾದ್ರೂ ನಮ್ಮ ಮನೆಗಳಿಗೆ ಅತಿಥಿಗಳು ಬಂದ್ರು ಅಂತ ಆದ್ರೆ ನಿನ್ನೆ ಎಷ್ಟು ಚೆನ್ನಾಗಿಲ್ಲ ಎಂತ ಬಲು ಹಂಬಲ, ನಿನ್ನೆ ಎಷ್ಟು ಚೆನ್ನಾಗಿಲ್ಲ ಎಂಬತಕ್ಕಂಥ ಹಂಬಲವನ್ನು ನಾವು ವ್ಯಕ್ತಪಡಿಸ್ತಾರೆ. ನಮ್ಮ ಮನೆಗಳು ಅಷ್ಟೇ ಎಲ್ಲ ಚೆನ್ನಾಗಿ ಆಗಿರ್ತವೆ, ಹೇಗೆ ಹೊಡೆದಿರ್ತೀವಿ ಇದ್ದಿದ್ದಾಗ ಯಾರು ಎಷ್ಟು ನೆಂಟರು ಹೋಗ್ಬಿಡ್ತಾರೆ ನಮಗೆ. ಅಂದ್ರೆ ಯಾರೋ ಹೆಣ್ಮಕ್ಳಿಗೆ ಮನೆಯೊಳಗೆ ಕಸಿಮಿಸಿ ಆಗುತ್ತೆ. ನೀವು ಅದನ್ನು ತೊಂದರೆ ಏನಂತಾರೋ ಈ ಮನೆಗೆ ಸ್ವಲ್ಪ ಸ್ವಚ್ಛ ಇಲ್ಲ ಅಂತ ಹೇಳ್ತೇವೆ, ಅಪ್ಸ ಮಾಡ್ತಿಲ್ಲ. ಹಾಗೆ ಅವರು ಕೂಡ ಹಂಬಲವಾದ ಹಿಂದ ಬರುವ ಹಂಬಲ ಅಂತೂ ತನ್ನ ಬಗೆಯ ಬಯಕೆಯಂತೆ, ತನ್ನ ಬಗೆ ಮನಸ್ಸಿನ ಬಯಕೆ ಏನು ಬಯಕೆ? ಶ್ರೀರಾಮನ ನೋಡಲೇಬೇಕು, ಅವನ್ನ ಕಾಣಲೇಬೇಕು. ಅವರ ಬಯಕೆಯಂತೆ ಬಗೆ ಬಗೆಯ ಕಂಪನಿಗಳು ವರಮಾಲೆಯ ಕೊಡಲಿದ್ದು ಬಗೆ ಬಗೆಯ ಬಗೆ ಬಗೆ ವ್ಯಾಕರಣಾಂಶದಲ್ಲಿ ಬರ್ತಕ್ಕಂಥದ್ದು. ಬಗೆ ಬಗೆ ಕಂಪು, ಕಂಪು ಅಂದ್ರೆ ಬಗೆ ಬಗೆಯ ಕಂಪನಿರುವ ಸುವಾಸನೆಯನ್ನು ಇರ್ತಕ್ಕಂಥ, ಸುವಾಸನೆಯನ್ನು ಕೊಡ್ತಕ್ಕಂಥ, ಪರಿಮಳವನ್ನು ಕೊಡ್ತಕ್ಕಂಥ, ಪರಿಮಳವನ್ನು ಕೊಡ್ತಕ್ಕಂಥ ಬಗೆ ಬಗೆಯ ಕಂಪನಿರುವ ವನಮಾಲೆಯ ಕೊರಳಿಗಿತ್ತು. ವನ ಕಾಡು, ಮಾಲೆ ಅಂದ್ರೆ ಕಾಡಲ್ಲಿ ಸಿಗ್ತಕ್ಕಂಥ ಹೂಗಳನ್ನ ಕಟ್ಟಿ ನಾವು ಕೊರಳಿಗೆ ಹಾಕ್ತಾರೆ. ಬಗೆ ಬಗೆಯ ಕಂಪನಿರುವ ವನಮಾಲೆಯ ಕೊರಳಿಗಿತ್ತು. ಅಬ್ಬಾ ಎಲ್ಲಿ ಅಬ್ಬಾ ನನ್ನ ನಾಮವಂತ, ಇದುವರೆಗೆ ಕಣ್ಣದ ಕನಸು ಇವತ್ತು ಸಾಕು, ನನ್ನ ಬೈಕೆ ಎಲ್ಲ ಇಲ್ಲಿ ಹೋಗ್ತು, ನನ್ನ ಜೀವನ ಸಾಧಕ ಅಬ್ಬಾ ಎಲ್ಲಿ ಬಗೆ ಬಗೆ ಸಂತೋಷವನ್ನು ಪಟ್ಟು ಖುಷಿ ಪಟ್ಟು ಒಂದು ಅಂಬಲಿಸ್ತಾರೆ. ನಾನು ಕಟ್ಟಂತ ಆಸೆ ಅಥವಾ ನಾನು ಇದುವರೆಗೆ ಬಗೆಯ ನನ್ನ ಬಯಕೆ ಈಡೇರಿಸ್ಬಿಟ್ಟು ನನ್ನ ರಾಮಬಂಧ ಇಕ್ಕಿ ಇದು ರುಚಿಯ, ಇದರಷ್ಟು ರುಚಿಯ ಎಣ್ಣೆ ಇಲ್ಲ ಜಗದೊಳೆಂದು, ಇದು ರುಚಿ ರಮಾನಾಟಗಳಿಗೆ ಬಹಳ ರುಚಿ, ಇದರಷ್ಟು ರುಚಿಕರವಾಗಿರ್ತಕ್ಕಂಥ ಹಣ್ಣು ಜಗತ್ತಿನಲ್ಲೇ ಇಲ್ಲ, ಇದರಷ್ಟು ರುಚಿಯ ಎಣ್ಣೆ ಇಲ್ಲ ಜಗದೊಳೆಂದು, ಈ ಜಗತ್ತಿನಲ್ಲೇ ಇಂಥ ಹಣ್ಣಿಲ್ಲ ಎಂದು ನಿಮಗೆ ತಂದೆನೆಂದು, ನಿನಗೋಸ್ಕರ ತಂದಿದ್ದ ಅವರಿಗೆ ನನ್ನ ತಂದೆನೆಂದು ತಾನೇ ಅವರ ಕೈ ಹೊಡೆಯಿತು. ತಾನೇ ನೀ ಹೇಳ್ತೀನೋ, ಈ ಹಣ್ಣಿನ ರುಚಿ ಇದೆ, ಇದು ಈ ಹಣ್ಣಿನ ರುಚಿ ಈ ಜಗತ್ತಿನಲ್ಲೇ ಇಲ್ಲ, ತಿನ್ನು ಇಷ್ಟು ರುಚಿಕರವಾಗಿರ್ತಕ್ಕಂಥ ಅಂತೇಳಿ ಆ ಆಸೆ ಏನಿತ್ತು ರಾಮನಿಗೆ ಹಾಕತಕ್ಕಂಥದ್ದು, ಜ್ಞಾನವನ್ನ ಕೈಯನ್ನು ಬಿಡತಕ್ಕಂಥದ್ದು, ಕಡಿ ಹೊತ್ಕೊಂಡು ಅಲ್ಲಿಗೆ ಮುಕ್ತಿಯನ್ನ ಪಡ್ತಕ್ಕಂಥದ್ದು, ಹಣ್ಣನ್ನ ಪಡ್ತಕ್ಕಂಥದ್ದು, ಆ ಅಂತೀನಿ ಈ ಅಂತೀನಿ ಅಂತೇಳಿ ಕೊಟ್ಟು ಜಗದೊಳೇ ಇಂಥ ರುಚಿ ಇಲ್ಲ ಹಣ್ಣು, ಈ ಹಣ್ಣಿನ ತಿಂದು ಅಂತೇಳಿ ತಂದೆನೆಂದು ತಾನೇ ಅವಳ ಕೈ ಹೊಡಿತು. ನಾನೇ ನಿನಗೋಸ್ಕರ ತಂದೆ, ನೀ ಬರ್ತೀಯ ಅಂತ ತಂದೆ, ಈ ಅಂತೀನಿ ಅಂತೇಳಿ ರಾಮನಿಗೆ ಗೊತ್ತಿದ್ದಾರೆ. ಆ ಸಂದರ್ಭದಲ್ಲಿ ಆ ಖುಷಿಯಿಂದ ಅವ್ರು ಏನ್ ಮಾಡ್ತಾರೆ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಖುಷಿಯಿಂದ
ಹಿಂದೆ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆ ನಿಮಗೆ ಎಂದು ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರೊಂದು ಮಂದಹಾಸದಿಂದ ಅವಳು ಮಾಡ್ತಕ್ಕಂಥ ಪೂಜೆಯಿಂದ ಅವಳು ಮಾಡಿರ್ತಕ್ಕಂಥ ಅತಿಥಿ ಸತ್ಕಾರದಿಂದ ಅವಳು ಪೂಜಿತಕ್ಕಂಥ ಪ್ರೀತಿಯಿಂದ ಅವಳು ಮಂದ ಸುಪ್ರಸನ್ನ ಅವಳು ಶಾಂತಿ ಹೊಂದಿದ ಅವಳು ಮಾಡಿರ್ತಕ್ಕಂಥ ಆ ಸೇವೆಯಿಂದ ಅವಳ ಆತಿಥ್ಯದಿಂದ ಸಂಪೂರ್ಣವಾಗಿ ಸಮಾಧಾನ ಹೊಂದುತ್ತದೆ, ಖುಷಿ ಆಗ್ತದೆ. ಸುಪ್ರಸನ್ನರಾಗಿ ರಾಜಕುಮಾರ ತತ್ಸಮ ತಂದವರಲ್ಲಿರ್ತಕ್ಕಂಥದ್ದು ರಾಜಕುಮಾರವೆಂದು ಅವರನ್ನು ಮಂದಹಾಸವೇ ನಗಾಂತಾರೆ, ಮಂದಹಾಸವನ್ನು ತೋರ್ತಾರೆ. ನೋಡಿ ಧನ್ಯಭಾವವನ್ನು ತೃಪ್ತಿಯಾಗಿ ಧನ್ಯಭಾವದಿಂದ ಮಾಡಿದ ಪ್ರಕಾರದ ಸುಪ್ರಸನ್ನರಾಗಿ ಅವರ ಮುಂದೆ ಅವರು ಖುಷಿಯಾಗಿರುತ್ತಾರೆ. ಇಷ್ಟಲ್ಲ ರಾಮ ಬರ್ತಾನೆ, ಮುಂದಕ್ಕೆ ರಾಮನಾಗುವ ಅಂತ ಕೇಳಿ ಸಮೀಪಕ್ಕೆ ಬಂದು ಆಶ್ಚರ್ಯಗೊಂಡು ಮೈಗೆ ಮುಟ್ಟಿ ಕಣಿದುಕೊಂಡು ಇವತ್ತು ಜೀವನ ಸಾಧಕ ಆಗಿರತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ ಒಳಗಡೆ ಗದ್ದವನ್ನು ಮಾಡ್ಕೊಡ್ತಾ ಇವತ್ತು ಏನು ಸಿದ್ಧತೆ ಮಾಡ್ಕೊಂಡ್ರವ ನೀವು ಇವತ್ತೇ ಬಂದ್ಬಿಟ್ಟಿದ್ದೀವಿ ಬರೀ ಒಳಗಡೆ ಸ್ವಾಗತವನ್ನು ಮಾಡ್ತಾ ಕೂರಿಸಿ ಅವರಿಗೆ ಅವರ ಆಸೆಯನ್ನು ಎಲ್ಲರನ್ನ ಈಡೇರಿಸ್ತಾ ಕಡಿಮೆ ತಗೊಳ್ಳೋದ್ರಿಂದ ಶೃಂಗಾರ ಮಾಡಿರ್ತಾರೆ. ಅಂದ್ರೆ ಕಾಡಿನಲ್ಲಿ ಹೂಗಳನ್ನು ತಂದು ಹೂವಿನ ಮಾಲೆ ಮಾಡಿ ಅವರ ಹೊರಡಿಗೆ ಹಾಕ್ತಾರೆ, ಹೊರಡಿಗೆ ಹಾಕಿ ಗಂಡನ ಕೊಡ್ತಾರೆ. ಇಂಥ ಹಣ್ಣು ಜಗತ್ತಿನಲ್ಲಿಲ್ಲ, ಇಲ್ಲ ತಿನ್ನೋಣ, ಇದನ್ನು ತಿನ್ನೋಣ ಕೈಗೆಲ್ಲ ಕೊಟ್ಟು ಕಣ್ಣು ಕಂಡು ಸುಪ್ರಸನ್ನರಾಗಿ ರಾಜಕುಮಾರರೊಂದು ಮಂದಹಾಸವೇ ನಗಾತ ನೋಡಿ ಧನ್ಯಭಾವದಿಂದ ಕೂಡಿ ಹೇಳ್ತಾರೆ. ಸುಖಿ ನಾನು ಬರೀ ಸುಖಿ ಮನೆ ಸುಖಿ ನಾನು ಬಹಳ ಸುಖಿವಂತೆ, ಬಹಳ ಸಂತೋಷವನ್ನು ಹೊಂದಿರ್ತಕ್ಕಂಥದ್ದು. ಇದುವರೆಗೆ ಇರ್ತಕ್ಕಂಥ ಆಸೆ ಹಂಬಲ ಎಲ್ಲ ಈಡೇರಿತು, ಅಂತ ಸುಖವನ್ನು ಹೊಂದಿರ್ತಕ್ಕಂಥದ್ದು ನಾನು ಬರೀ ಸುಮ್ಮನೆ ಸುಖಿ ಸುಖವನ್ನ ಕಂಡ ಇವತ್ತಿಗೆ ನನ್ನ ಜೀವನ ಸಾಧಕ ಆಯಿತು. ನನ್ನ ಕೊನೆಯ ಆಸೆ ಎಲ್ಲ ಈಡೇರಿ ಹೋಗ್ಬಿಟ್ಟು ನಾನಿಲ್ಲದೆ ನಾನಾಗೇನು ಆಸೆ ತಿರುಗಿ ಹಾಯಾಗಿ ನಾನಿಲ್ಲದೆ ನಾನಾಗೇನು ನಾನಿಲ್ಲದೆ ನಾನಾಗಿದ್ದೀನಿ. ನನ್ನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿರುತ್ತದೆ. ನಾನು ಇದ್ರೇನು ಬಿಟ್ಟೇನು ನನ್ನ ಅಂಬಲ ಶ್ರೀರಾಮನ ಅವ್ರನ್ನ ಕಣ್ಣಾರೆ ನೋಡಬೇಕು ಅಂತ ಆಸೆ ಇತ್ತಲ್ಲ, ಇವತ್ತು ಈಡೇರು ಆಸೆ ತಿರುಗಿ ಹಾಯಾಗಿ ಆಸೆ ಎಲ್ಲ ಈಡೇರೋದು ಈಗ ಹಾಯಾಗಿದೆ, ಖುಷಿಯಾಗಿದೆ. ಅಂಬಲ ಬೆಳಿಗ್ಗೆ ತುಂಬಿರುವೆ ನಾನು ಸುಮ್ಮನೆ ಬರುತ್ತೀನಿ, ನಾನು ಅಂಬಲ ಒಳಿತು ನನ್ನ ಆಸೆ ಆಕಾಂಕ್ಷೆ ಅಂಬಲ ಎಲ್ಲ ಈಡೇರಿ ಕಳೆದು ನಾನು ಇವತ್ತು ಸುಖಿಯಾಗಿದ್ದೇನೆ, ಬಹಳ ಖುಷಿ ಹೊಂದಿದ್ದೇನೆ. ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯಿತು. ಇನ್ನ ನಾನು ಇದ್ದೇನು ಸುಖಿನ ಒಳೆ ಕಡಲಿಗೆ ಸೇರುವ ತೆರದಿ ಎಷ್ಟು ಖುಷಿ ಹೊಂದಿದ್ದೀನಿ, ಎಷ್ಟು ಸುಖವನ್ನು ಅನುಭವಿಸಿದ್ದೀನಿ ಅಂದರೆ ಒಳೆ ಕಡಲಿಗೆ ಸೇರುವ ತೆರದಿ ಒಳೆ ನದಿಗಳು ಕಡಲ ಸಮುದ್ರವನ್ನು ಹೇಗೆ ಸೇರುತ್ತವೋ ಹಾಗೆ ಒಳೆ ಕಡಲು. ಒಳೆ ನದಿ ಕಡಲು ಸಮುದ್ರ ಒಳೆ ಕಡಲಿಗೆ ಸೇರುವ ಒಳೆ ನದಿಗಳ ನೀರು ಹೇಗೆ ಕಡಲಿಗೆ ಸೇರುತ್ತೋ ಅಷ್ಟು ಖುಷಿಯನ್ನು ನಾವು ಪಡ್ತೀವಿ. ನಾವೇ ರೇವಿಗೆ ಭಾಗದಲ್ಲಿ, ನಾವೇ ಅಂದ್ರೆ ಹಾಡಲು, ರೇವಿಗಳು ಬಂದರು, ನಾವೇ ಹಾಡಲು. ಬಂದರು ನಾವೇ ಹಾಡಲು, ರೇವಿಗೆ ಬರುವ ರೇವರು ಬಂದರಿಗೆ ಬರ್ತಕ್ಕಂಥ ಯಾರು ಬಗೆ ಬಗೆಯ ಆರೈಕೆಯ ಪಟವಳಿಸಿ, ಬೇರೆ ಬೇರೆ ರೀತಿಯ ಆರೈಕೆ ಮಾಡಿರ್ತಕ್ಕಂಥವು ಪಟವಳಿಸಿ, ಸೇರಿಸಿ, ನಿಂತಿಗೆ ಮಾಡಿದೆ ಕುಡಿಸಿ. ಈಗ ನನ್ನ ಮನಸ್ಸು ಸಮಾಧಾನ ಆಗಿದೆ. ಈಗ ಏನೋ ಸ್ವಲ್ಪ ಆಯ ಇರಬೇಕು ಅನಿಸಿದೆ, ಸುಖ ನನ್ನಲ್ಲಿ ಕಾಣ್ತಾ ಇದೆ, ಹಾಗಾಗಿ ನಾನು ನೋಡ್ತಾ ಇದ್ದೀನಿ.
ನಿಮ್ಮ ತಣಿವು ನಿಮ್ಮ ಆನಂದದ ಸುಖಿ ನಾನು. ನೀವು ತಣಿವನ್ನ ಅನುಭವಿಸಿದ್ರಿ. ತಣಿವು ಅಂದ್ರೆ ಸಂತೋಷ ಕೊಟ್ಟಲ್ಲ. ನಾನು ಮಾಡಿರ್ತಕ್ಕಂಥ ಈ ಉಪಚಾರದಿಂದ ನಿಮ್ಮ ಮನಸ್ಸು ಸಮಾಧಾನ ಆಯ್ತಲ್ಲ, ತಣಿತಲ್ಲ, ನಿಮ್ಮ ಆನಂದದ ಸುಖಿ ನಾನು. ನೀವು ಆ ಆನಂದದಿಂದ ನಿಮ್ಮ ನಾನು ಪಟ್ಟಿರ್ತಕ್ಕಂಥ ಸ್ವಾಗತದಿಂದ ನಾನು ಮಾಡಿರ್ತಕ್ಕಂಥ ಅತಿಥಿ ಸತ್ಕಾರದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಲ್ಲ, ಅದರಿಂದ ಆನಂದದಿಂದ ಇವತ್ತು ನಾನು ಸುಖಿಯಾಗಿದ್ದೀನಿ. ನೀಡಿಯುವುದೇ ಪರತನ್ನಕರ ನಿನ್ನ ನಾಯಿ ನಿಲ್ಲಗನಿಗೆ, ನೀಡಿಯುವುದೇ ಪರತನ್ನಕರ ನನ್ನ ಕೈಗೆ ನಿಂಪವ ಕೆಲಸವನ್ನು ಮಾಡಿದ್ದೀರ. ನಿನ್ನೆ ನಾಳೆ ನಿಲ್ಲಗನಿಗೆ, ನನಗೆ ನಾಳೆ ನಾಡು ಅನ್ನೋದೇ ಇಲ್ಲ, ಇವತ್ತೇ ಕೊನೆ. ಯಾಕೆ ಇವತ್ತು ಕೊನೆ ಆಗ್ತೇವೆ? ನನ್ನ ಆಸೆ ಇತ್ತು, ರಾಮನ ನೋಡಬೇಕು, ಅವರ ದರ್ಶನವನ್ನ ಮಾಡಬೇಕು, ಅವರ ಸೇವೆಯನ್ನ ಮಾಡಬೇಕು ಅಂತ ಆಸೆ ಇತ್ತಲ್ಲ, ಅದು ಹೇಳಿರ್ತೀರ. ನಾಳೆ ಬಂದ್ರೇನೋ ಬಿಟ್ಟೇನೋ ನನಗೆ ಈ ನದಿಯ ಚೆರಳು ಎಂಬತ್ತೇಳ, ಈ ನದಿಗೂ ಸಂತೋಷ ಚಿರ ಶಾಶ್ವತ. ಈ ಆನಂದ ನಮಗೆ ಶಾಶ್ವತ. ಈ ಚೆರಳು ಎಂಬತ್ತೇಳ ಸುಖಿನ ಸುಖಿನ ಸುಖಿನ. ಹಾಗಾಗಿ ಸುಖಿಯನ್ನ ಹೊಂದಿರ್ತಕ್ಕಂಥ ಅಥವಾ ಸುಖವನ್ನು ಹೊಂದಿರ್ತಕ್ಕಂಥವಳು ನಾನು. ಸುಖವನ್ನು ಪಡೆದಿರ್ತಕ್ಕಂಥ ನಾನು ಬರೀ ಸುಖವೇ ಸುಮ್ಮನೆ ಸುಖಿ ನಾನು. ಅದಕ್ಕೋಸ್ಕರ ನಾನು ಸುಖಿಯಾಗಿದ್ದೇನೆ ಅಂತೇಳಿ ಹಾಡನ್ನ ಹಾಡುತ್ತಾ ನನಗೆ ತನ್ನ ಸಂತೋಷವನ್ನ ಈ ಹಾಡಿನ ಮೂಲಕ ವ್ಯಕ್ತಪಡಿಸೋದನ್ನ ಕಾಣ್ತೇವೆ. ಆ ಹಾಡನ್ನು ಹೇಳ್ತಾರೆ, ಎಷ್ಟು ಸುಖ ಆಯ್ತು, ಎಷ್ಟು ಸಂತೋಷ ಆಯಿತು, ಹೀಗೆ ನನ್ನ ಜೀವನಕ್ಕೆ ಮುಕ್ತಿ ಸಿಗ್ತದೆ. ನಾಳೆ ನಿತ್ಯಷ್ಟು ದೃಷ್ಟಿಯಷ್ಟು ಇವತ್ತು ಹಾಯಾಗಿದೆ. ನಾನು ಎಲ್ಲ ಬಯಕೆ, ಆಸೆ, ಆಕಾಂಕ್ಷೆ ಎಲ್ಲ ತೀರೋಗಿದೆ. ಹಾಗಾಗಿ ಸುಖವನ್ನು ನಿಮ್ಮ ತಣಿವಾಯ್ತ ನನಗೆ, ನಿಮ್ಮಲ್ಲಿ ಆಗ್ತದೆ ಆ ಆನಂದದಿಂದ ನಾವು ಸುಖವನ್ನು ಪಡಿತೇವೆ. ಹಾಗಾಗಿ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ನಿನ್ನಾದರಗಳು ಸುಖಿ ನಾವು, ನಿನ್ನೇ ಸೊಗಗಳು ಸುಖಿ ನಾವು, ಗಾಡಿ ನೋಡಿ ಸುಖಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು, ನಿನಗೆಂದೆಂದಿಗೂ ಋಣಿ ನಾವು. ನಿನ್ನಾದರಗಳು ಸುಖಿ ನಾವು ಗಣಾಡ್ತಾನೆ. ಇಲ್ಲ ನೀನು ಸುಖಿಯಲ್ಲ, ನಾವು ಸುಖ. ನಿನ್ನ ಪ್ರೀತಿ ನಿನ್ನ ಪ್ರೀತಿಯಿಂದ ನಾವು ಸುಖವನ್ನು ಹೊಂದಿರ್ತಕ್ಕಂಥದ್ದು. ನಿನ್ನಾದರಗಳು ಸುಖಿ ನಾವು, ನಿನ್ನೆ ಸೊಗದವರು ಸುಖಿ ನಾವು. ನಿನ್ನ ಸೊಗಸಿನಿಂದ ಅಥವಾ ನಿನ್ನ ಮಾಡಿದ ಸ್ವಾಗತದಿಂದ ನಾವು ಸುಖಿ. ಕಾಡಿನೋಡಿ ಸರಿ ಕಾರಣದ ಪುಣ್ಯಕ್ಕೆ, ಕಾಡಿನ ಜನಗಳೆಲ್ಲ ಭಯಭೀತರಾಗ್ತಾರೆ, ರಾಜರೆಲ್ಲ ಭಯಭೀತರಾಗ್ತಾರೆ. ಇಂಥ ಕಾಡಗಳಿಗೆ ಇಂಥ ಪುಣ್ಯ ನನಗೆ ಸಿಗ್ತಲ್ಲ, ಇಂಥ ಅತಿಥಿ ಸತ್ಕಾರ ಸಿಗ್ತಲ್ಲ, ಇಂಥ ತಾಯಿ ಸಿಗ್ತಲ್ಲ ಅಂತೇಳಿ ಪುಣ್ಯಕ್ಕೆ ನಾನು ಸುಖಿ. ನಿನಗೆ ಎಂದೆಂದಿಗೂ ನಾವು ಇನ್ನ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೇವೆ. ಅಂದ್ರೆ ಋಣಿ ಅಂದ್ರೆ ಮಾಡಿರ್ತಕ್ಕಂಥ ಉಪಕಾರವನ್ನ ಸದಾ ನೆನಪಿಟ್ಟುಕೊಳ್ಳೋದನ್ನ ಋಣವನ್ನು ತಿಳಿಸ್ಕೊಳ್ತೇವೆ. ಹಾಗೆ ನಾವು ಈ ಜನ್ಮದಲ್ಲಿ ನೀರು ಕೊಟ್ಟಿರ್ತಕ್ಕಂಥ ಇಂಥ ಕಾರಣದಲ್ಲಿ ನೀರು ಕೊಟ್ಟಿರ್ತಕ್ಕಂಥ ಸ್ವಾಗತ, ನೀರು ಮಾಡಿರ್ತಕ್ಕಂಥ ಈ ಉಪಚಾರವನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಮಗೆ ಋಣಿಯಾಗಿರ್ತೇವೆ. ಸುಖಿ ಸುಮ್ಮನೆ ಸುಖಿ ನಾವು ಯಾವತ್ತೂ ಕೂಡ ಋಣಿಯಾಗಿ ಇರ್ತೇವೆ ಅಂತ ಇಲ್ಲಿ ಹೇಳ್ತಾ ಇರ್ತೇವೆ. ಇಷ್ಟು ಇವತ್ತಿನ ಗದ್ಯವಾಗ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸವನ್ನ ನಾವು ನೋಡಬೇಕಾಗುತ್ತೆ. ಇವತ್ತಿನ ಗದ್ಯ ಅರ್ಥ ಆಯ್ತಲ್ಲ, ಏನರ್ಥ ಆಯ್ತು ಅಂತ ಹೇಳಿದ್ರೆ, ಶಬರಿ ರಾಮ ಬರ್ತಾನೆ ಅಂತೇಳಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ರಾಮ ಲಕ್ಷ್ಮಣರು ಕೂಡ ಹೋಗ್ತಾರೆ. ಒಂದೊಂದು ಸಂದರ್ಭದಲ್ಲಿ ಕಂಡಂತರು ಆಶ್ಚರ್ಯಚಕಿತರಾಗ್ತಾರೆ. ಆಶ್ಚರ್ಯಚಕಿತರಾದಂಥ ಸಂದರ್ಭದಲ್ಲಿ ಅವರು ಆ ರಾಮನ ವರ್ಣನೆ ಮಾಡ್ತಕ್ಕಂಥದ್ದು, ಅವರನ್ನು ನೋಡ್ತಕ್ಕಂಥದ್ದು ನೋಡ್ತೀವಿ. ಅನಂತರ ಅವಳು ಆಶ್ಚರ್ಯಚಕಿತರಾಗಿ ಅವರನ್ನ ಮೈಯೆಲ್ಲ ಮುಟ್ಕೊಂಡು ಆಮೇಲೆ ಸಂತೋಷವನ್ನು ವ್ಯಕ್ತಪಡಿಸೋದನ್ನ ಕಾಣ್ತೀವಿ. ಅಲ್ಲಿಯ ಸಿದ್ಧತೆಯನ್ನು ನೋಡ್ಕೊಳ್ತೀವಿ. ಆಮೇಲೆ ಅವರ ಸತ್ತಾರದಿಂದ ಬಹಳ ಖುಷಿಯಾಗಿರ್ತಕ್ಕಂಥ ಅವಳು ಹಾಡಿನ ಮೂಲಕ ನಾವು ಸುಖವನ್ನು ಅನುಭವಿಸ್ತಾ ಇದ್ದೀವಿ. ನಾಳೆ ಇದ್ರೇನು ಬಿಟ್ಟರೆ ನಿಂತಕ್ಕಂಥ ಮುಕ್ತತೆಯ ಭಾವನೆಯನ್ನು ವ್ಯಕ್ತಪಡುತ್ತದೆ. ನೀನು ಅಷ್ಟೇ ಸುಖಿಯಲ್ಲ, ನಾವು ಕೂಡ ನಿನ್ನಿಂದ ಅತಿಥಿ ಸ್ವೀಕಾರವನ್ನು ಮಾಡಿರ್ತಕ್ಕಂಥ ನಾವು ನಿನಗಿಂತ ಸುಖಿ ಅಂತಕ್ಕಂಥ ಭಾವನೆಯನ್ನ ಇಲ್ಲಿ ರಾಮಲಕ್ಷ್ಮಣರು ತಾವು ವ್ಯಕ್ತಪಡಿಸ್ತಕ್ಕಂಥ ನಾವು ಕಾಣ್ತೇವೆ. ಇವತ್ತಿನ ಇವತ್ತಿನ ಗದ್ಯ ಭಾಗದ ಮುಖ್ಯ ಅಂಶಗಳು. ಇದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬೇಕಾಗುತ್ತೆ. ಏನು? ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳೇನು? ರಾಮ ಬರ್ತಾನೆ ಅಂತ ಹೇಳಿ
ಏನ್ ಸಿದ್ಧತೆ ಮಾಡಿಕೊಂಡಿದ್ರು? ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳು. ಪ್ರಶ್ನೆ 2, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನ ವಿವರಿಸಿ. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚಾರ ಮಾಡಿರ್ತಕ್ಕಂಥ ರೀತಿ ಹೇಗಿತ್ತು, ಹೇಗೆ ಉಪಚಾರ ಮಾಡಿತು ಅನ್ನುವುದನ್ನು ಪ್ರಾರಂಭವಾಗಿ ಏನಿತ್ತು ಅಂತ ಈ 2 ಪ್ರಶ್ನೆಗಳಿಗೆ ನೀವು ಸಿದ್ಧತೆ ಮಾಡಿಕೊಂಡು ಉತ್ತರವನ್ನು ತಿಳ್ಕೊಂಡು ನಾಳೆ ಶಾಲೆಗೆ ಬರಬೇಕಾಗುತ್ತೆ. ನಾಳೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತೀನಿ. ಧನ್ಯವಾದಗಳು.